ಹಲೋ ಫ್ರೆಂಡ್ಸ್, ನಾನು ನಿಮಗೆ ಅವತ್ತು ಆಲ್ಫಾಬೆಟ್ಟಲ್ಲಿ ಯಾವ ರೀತಿ ಅಬಾಕ ಮೆಥಡಲ್ಲಿ ಓದ್ಬೋದು ಅಂತ A to Z ಅಲ್ಲಿ ಹೇಳ್ಕೊಟ್ಟಿದ್ನಲ್ಲ. ಈಗ ರೀಡ್ ಮಾಡೋದನ್ನೇ ಹೇಳ್ಕೊಡ್ತೀನಿ ಅಬಾಕ ಮೆಥಡಲ್ಲಿ. ಬನ್ನಿ ತಿಳ್ಕೊಳ್ಳೋಣ. ಇದು 2ನೇ ಕ್ಲಾಸ್ ಅಂದರೆ ಕ್ಲಾಸ್ 2nd ಸ್ಟ್ಯಾಂಡರ್ಡ್ದು ನನ್ನ ಮಗಳದು ಬುಕ್ಕು, ಇಂಗ್ಲೀಷ್ ಬುಕ್ಕು. ಬನ್ನಿ ಯಾವ ರೀತಿ ಓದೋದು ಅಂತ ನೋಡೋಣ. ಈಗ NEHA ಅಂತ ಇದೆ. ಸೊ ಎನ್ಗೆ ನ, ಇಗೆ ಇ ಅಥವಾ ಎ, ಹೆಚ್ಚಿಗೆ ಹ, ಎಗೆ ಎ ಅಥವಾ ಅ. ಸೊ ಒಟ್ಟಿಗೆ ಕೂಡಿಸ್ಕೊಂಡು ಓದೋಣ. ನ, ಎ, ಆ, ಹ, ಆ, ನೆ, ಹ. ಸೊ ನೆಕ್ಸ್ಟ್ WAS. ಡಬ್ಲ್ಯೂ ವಾ, ಎ ಅಂದರೆ ಆ, ಎಸ್ ಅಂದರೆ ಸ. ಸೊ ಡಬ್ಲ್ಯೂ ಅಂದರೆ ವಾ ಆಗುತ್ತೆ, ಎ ಅಂದರೆ ಆ ಆಗುತ್ತೆ, ಸ ಅಂದರೆ ಸ ಆಗುತ್ತೆ. ಸೊ ಅದನ್ನು ಒಟ್ಟಿಗೆ ಹೇಳಿ. ವ ಅ ಸ ಅಂದರೆ ವಾಸ್. SURPRISED. ಇದಕ್ಕೆ ಸಪ್ರೇಟ್ ಲೆಟರ್ಸಿಗೆ ನಾವು ಇದು ಮಾಡೋಣ ಅಬಾಕ ಮೆಥಡಲ್ಲಿ. ಸ, ಯು, ರ, ಪ, ರ, ಐ, ಇ ಅಥವಾ ಐ, ಸ, ಇ, ಡ. ಸೊ ಅದನ್ನು ಒಟ್ಟಿಗೆ ಕೂಡಿಸ್ಕೊಂಡು ಓದೋಣ. SUR ಸ, ರ, ಸರ್. PRI ಪಿ, ಪ್ರ, ಪ್ರಿ, ಸಡ್, ಸರ್ಪ್ರಸ್ಡ್, ಸರ್ಪ್ರೈಸ್ಡ್ ಆ ಥರ ಓದಬೇಕು. ನೆಕ್ಸ್ಟ್ TO ಟ, ಓ, ಟ. H ಹ, AE ಎ, ರ. HE ಹಿ, ಅರ್, ಹಿಯರ್. ಈ ರೀತಿ ಕಂಟಿನ್ಯೂಷನ್ ಬರುತ್ತೆ. ಸೊ ಈ ರೀತಿ ನಾವು ಓದೋದನ್ನು ಕಲಿಬಹುದು. ನೋಡಿದ್ರಲ್ಲ. ಹಾಗೆ ಈಗ ನನ್ನ ಮಗಳು ಓದ್ತಾಳೆ, ಅವಳು 2nd ಸ್ಟ್ಯಾಂಡರ್ಡು. ನೋಡೋಣ ಯಾವ ರೀತಿ ಓದ್ತಾಳೆ ಅಂತ ನೋಡಿ. This is different and B sections together. Sounds like fun. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ನಾವು ಅವಳು 1st ಸ್ಟ್ಯಾಂಡರ್ಡಿಂದನೇ ಕಲ್ತ್ಕೊಂಡಿದ್ದಾಳೆ. ಸೊ ಅದರಿಂದ ಸರಾಗವಾಗಿ ಓದ್ತಾಳೆ. ನೀವು ಇದೇ ರೀತಿ ಓದೋದನ್ನ ಕಲೀರಿ. ಥ್ಯಾಂಕ್ ಯು.